ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮಾದಿಗುಂಡನಹಳ್ಳಿ ಕಳ್ಳಿಪಾಳ್ಯದ ಶ್ರೀ ಶಿವಶಕ್ತಿ ಭಕ್ತ ಮುನೀಶ್ವರ ಕ್ಷೇತ್ರದ 18ನೇ ವರ್ಷದ ಶ್ರೀ ಪಾರ್ವತಿ ಪರಮೇಶ್ವರರ ಪರಿವಾರ ಸಮೇತ ಬ್ರಹ್ಮರಥೋತ್ಸವವು ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ 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 ರಂಗನಾಥಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಈ ರಥೋತ್ಸವಕ್ಕೆ ನೊಣವಿನಕೆರೆಯ ಶ್ರೀ ಕಾಡು ಸಿದ್ದೇಶ್ವರ ಮಹಾಸಂಸ್ಥಾನ ಮಠದ ಶ್ರೀ ಮ.ನಿ.ಪ್ರ. ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮೀಜಿಗಳು, ಖ್ಯಾತ ಚಲನಚಿತ್ರ ನಟ ಮುಖ್ಯಮಂತ್ರಿ ಚಂದ್ರು, ಮಾಜಿ ಶಾಸಕ ಎ. ಮಂಜುನಾಥ್, ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್.ಎಂ. ಕೃಷ್ಣಮೂರ್ತಿ, ಕೆಪಿಸಿಸಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸಿ.ಆರ್. ಗೌಡ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷ ನಟರಾಜ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುರೇಶ್, ಸಮಾಜ ಸೇವಕ ಜಗನ್ನಾಥ್ ಹಾಗೂ ಇನ್ನೂ ಅನೇಕ ಗಣ್ಯಮಾನ್ಯರು ಮತ್ತು ಭಕ್ತರುಗಳು ಆಗಮಿಸಿ ಶ್ರೀ ಪಾರ್ವತಿ ಪರಮೇಶ್ವರರ ಪರಿವಾರ ಸಮೇತದ ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು.
ನಾವ್ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡೋಕ್ಕಾಗೋದೇ ಇಲ್ಲ. ಕೇವಲ ಇದು 18ನೇ ವರ್ಷ. ಕಣ್ಮುಚ್ಚಿ ಕಣ್ಗಳು ಅಷ್ಟರಲ್ಲಿ ಇಷ್ಟೊಂದು ಅಭಿವೃದ್ಧಿ, ದೇವಾಲಯಗಳು, ಇಲ್ಲಿ ಅನ್ನದಾಸೋಹ, ವಿದ್ಯಾದಾಸೋಹ ಎಲ್ಲವೂ ಕೂಡ ಒಟ್ಟೊಟ್ಟಾಗಿ ನಡೀಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಈ ಜಾಗದ ಮಹಿಮೆ ಹಾಗೂ ಈ ವ್ಯಕ್ತಿ ಮಹಿಮೆ ಅಂತೇಳಿ ನಾನು ಮತ್ತೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಸಾಹೇಬರನ್ನು ಕೂತ್ಕೊಂಡು ಮಾತನಾಡ್ತಾರೆ. ಈ ಪವಿತ್ರವಾದ ಜಾಗದಲ್ಲಿ ಒಂದು ಶಕ್ತಿ ಇದೆ. ಈ ಜಾಗದಿಂದ ಎಲ್ಲವೂ ಕೂಡ ಒಳ್ಳೆಯದು ಆಗ್ತಾ ಇದೆ. ಯಾರು ಈ ಜಾಗವನ್ನು ನಂಬಿ ಬಂದಿದ್ದಾರೆ ಅವ್ರಿಗ್ಯಾರಿಗೂ ಕೂಡ ಕೆಟ್ಟದ್ದಾಗಿಲ್ಲ. ಅವರ ಕಷ್ಟ ಕಾರ್ಪಣ್ಯಗಳು ದೂರ ಆಗಿದ್ದಾವೆ. ಅವರ
ಕುಟುಂಬ ನೆಮ್ಮದಿ ಸಿಕ್ಕಿದೆ, ಶಾಂತಿ ಸಿಕ್ಕಿದೆ ಮನಸ್ಸಿನಲ್ಲಿ. ಮನುಷ್ಯನಿಗೆ ಅಗಾಧವಾದಂಥ ಎಲ್ಲ ಸಂಪತ್ತುಗಳು ಸಿಗ್ಬೋದು, ಆದರೆ ಶಾಂತಿ ಸಿಗೋದು ಬಹಳ ಕಷ್ಟ, ವಿರಳ. ಆದರೆ ಇಲ್ಲಿ ಬಂದ ಸಂದರ್ಭದಲ್ಲಿ ಮನಸ್ಸಿನ ಭಾರವೂ ಕೂಡ ಕಡಿಮೆಯಾಗಿ ಆ ಮನಸ್ಸಿಗೆ ಶಾಂತಿ ಸಿಕ್ಕಿದಾಗ ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅಂತೇಳಿ ಭಕ್ತರು ಹೆಚ್ಕೊಳ್ಳುವಂಥದ್ದು ಸಹಜ. ಅದೇ ರೀತಿ ಇಷ್ಟು ಭಕ್ತರನ್ನ ಸಂಪಾದನೆ ಮಾಡಲಿಕ್ಕೆ ಈ ಕ್ಷೇತ್ರ ಸಾಧ್ಯ ಆಗಿದೆ ಅಂದರೆ ಇದೆಲ್ಲೂ ಕೂಡ ಒಳ್ಳೆಯದಾಗಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಬೇಕಿಲ್ಲ. ಧಾರ್ಮಿಕವಾದ ಒಳ್ಳೆಯದರಿಂದ ಇಷ್ಟೊಂದು ಸಂಭ್ರಮದಿಂದ, ಸಂತೋಷದಿಂದ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥ, ಶಾಂತಿ ಸಿಗ್ತಕ್ಕಂಥ, ಸ್ಥಳ ಮಹಿಮೆಯಿಂದ ಕೂಡಿರ್ತಕ್ಕಂಥ ಈ ಜಾಗಕ್ಕೆ ಪ್ರೇರಣೆಯಾಗಿದ್ದು ನನ್ನ ತಮ್ಮ ಸೋಮಶೇಖರ್ ಮತ್ತು ಮಹೇಶು, ಲೋಕೇಶ್ ಅವರಿಂದ. ಬಹುತೇಕ ಎಲ್ಲ ಕರ್ನಾಟಕದ ಎಲ್ಲ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಭೇಟಿ ಮಾಡಿರ್ತೀವಿ. ಚಲನಚಿತ್ರ ಶೂಟಿಂಗು, ನಾಟಕಕ್ಕೋ ಅಥವಾ ರಾಜಕೀಯಕ್ಕೋ ಏನೇನಕ್ಕೂ ಹೋಗಿ ಯಾವುದೋ ಗೊತ್ತಿಲ್ಲ. ಇದುವರೆಗೂ ಈ ಜಾಗಕ್ಕೆ ನನಗೆ ಬರೋಕ್ಕಾಗಿಲ್ಲ. ಬಂದ ಮೇಲೆ ತಿಳ್ಕೊಂಡು 18 ವರ್ಷಗಳಲ್ಲಿ ಇಷ್ಟೊಂದು ಅಗಾಧವಾದ ರೀತಿಯಲ್ಲಿ ಆಕರ್ಷಣೀಯವಾಗಿ ಬೆಳೆದಿರ್ತಕ್ಕಂಥದ್ದು. ಹಾಗಾಗಿ ಈ ಕ್ಷೇತ್ರದ ಸ್ವಾಮಿಗಳ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಗಳಾದ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಮತ್ತು ನೊಣವಿಂಕರೆ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಇನ್ನೂ ಸೇರಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಹೆಚ್ಚು ಮಾತನಾಡ್ತಕ್ಕಂಥ ಜಾಗ ಅಲ್ಲ. ಕೆಲವು ಮಾಡಿರೋ ತಪ್ಪುಗಳಿಗೆ ಪರಿಹಾರದ ರೀತಿಯಲ್ಲಿ ಇಲ್ಲಿಗೆ ಬಂದರೆ, ಇಂಥ ಸ್ಥಳ ಮಹಿಮೆಗೆ ಬಂದರೆ ಸ್ವಲ್ಪನಾದರೂ ಪರಿಹಾರ ಸಿಕ್ಕಿ ಸ್ವಲ್ಪ ಶಾಂತಿ ನಮ್ಮಿಂದಲೂ ಆಗುತ್ತೆ, ಸಮಾಜಕ್ಕೆ ಆಗುತ್ತೆ ಅಂತ ನಂಬಿಕೆ. ಭಕ್ತಿ ಜೊತೆ ಕೂಡ ಶಕ್ತಿನೂ ಕೂಡ ಈ ಕ್ಷೇತ್ರದಲ್ಲಿ ತುಂಬಿದೆ. ಭಕ್ತಿ ಶಕ್ತಿ ಎರಡೂ ತುಂಬಿದ್ರೆ ಭಕ್ತರ ನೋವೆಲ್ಲ ಮರವೆ ಆಗ್ತದೆ. ಅದಕ್ಕೆ ಈ ಭಕ್ತ ಸಮೂಹ ಸಾಕ್ಷಿ. ನಾನು ಕೂಡ ಕೆಲವು ದಿನಗಳಿಂದ ಈ ಸ್ವಾಮೀಜಿ ಆಶೀರ್ವಾದವನ್ನು ಪಡ್ಲಿಕ್ಕೆ ಬಂದೆ. ಮೊದಲು ನನ್ನ ಮನಸ್ಸಲ್ಲಿ ಗೊಂದಲ ಇತ್ತು, ಇಷ್ಟೊಂದು ಶಕ್ತಿ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಾಗ ನಾನು ಮುಖ್ಯವಾಗಿ ಹೇಳ್ಬಿಟ್ಟೆ ಸ್ವಾಮಿಗಳಿಗೆ, ಹೌದು ಸ್ವಾಮಿ, ನನ್ನ ಮನಸ್ಸಲ್ಲಿ ಗೊಂದಲ ಇತ್ತು. ನಿಮ್ಮನ್ನು ನೋಡಿ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಒಳ್ಳೇದಾಗಿದೆ, ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಒಂದು ಒಳ್ಳೇದಾಗ್ತಾ ಇದೆ. ಈ ಜಾಗದ ಮಹಿಮೆ ಅಂತದ್ದು ತಮ್ಮ ಶಕ್ತಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಕೂಡ ಈ ದೇಗುಲದ ಈ ಮಠದ ಭಕ್ತನಾಗಿ ಈ ಸ್ವಾಮಿಯ ಆಶೀರ್ವಾದವನ್ನು ಪಡೆಯಲಿಕ್ಕೆ ಬಂದಿದ್ದೀವಿ. ನನ್ನಂತ ನೂರಾರು ಭಕ್ತಾದಿಗಳಿಗೆ ಅವರು ಹೊತ್ತಂತ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಈ ನಾಡಿಗೆ ಒಳಿತನ್ನ ಬಯಸ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಈ ಮಠದ ಭಕ್ತರಾಗಿ ಈ ಸಂಸ್ಥಾನದ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ, ಈ ಒಂದು ಪುಣ್ಯ ಮಹೋತ್ಸವದಲ್ಲಿ ಭಾಗವಹಿಸಿದಂಥ ಈ ಸಂದರ್ಭ ಅವಕಾಶ ಮಾಡಿಕೊಟ್ಟದಕ್ಕೆ ನಮ್ಮ ನಂದೀಶ್ವರ ಸ್ವಾಮಿಗಳಿಗೆ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಹರಿಸಿ 11ನೇ ವರ್ಷದ ಬ್ರಹ್ಮಸ್ಮೃತಿಯರನ್ನು ಇವತ್ತು ಎಲ್ಲರ ಸಮ್ಮುಖದಲ್ಲಿ ನಿಮ್ಮ ಸೇವೆಯನ್ನು ನೀವು ಸಲ್ಲಿಸಿದೆ. ಇದಕ್ಕೆ ಹಗಲಾಗಲಿ ಹಿರಲಾಗಲಿ ನನ್ನ ಉಸಿರು ನಿಮ್ಮ ಜೊತೆಯಲ್ಲಿ. ಇಷ್ಟೇ ನನಗೆ ಗೊತ್ತಿರೋದು, ಬೇರೆ ಗೊತ್ತಿಲ್ಲ. ಕಷ್ಟ ಯಾವಾಗಲೂ ಕೇಳಿ ಹೇಳಿ ಬರಲ್ಲ. ಆ ಕಷ್ಟ ಬಂದಾಗ ಏನು ಮಾಡಬೇಕು, ಏನಾದರೂ ಒಂದು ಭಗವಂತ ಅಂತ ನಾವು ಹೇಳಬೇಕು. ಆ ಭಗವಂತನ ಒಂದು ಶಕ್ತಿ ಏನಿರ್ತದೋ ಅದನ್ನು ಕೊಡೋದಕ್ಕೆ ನಾನು ಸದಾಕಾಲ ಅನ್ನ ಇರಲಿ ಇಲ್ದ ಇರಲಿ, ಉಪವಾಸ ಇರಲಿ ಇಲ್ದ ಇರಲಿ, ನಾನು ನಿಮ್ಮ ಜೊತೆಲಿ ಇರ್ತೀನಿ. ಇವತ್ತು ಅಂಥ ಒಂದು ಬ್ರಹ್ಮಸ್ತುವ ತೇರು ಎಲ್ಲೇ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿ, ಇದರ ಶಿವನ ತೇರಿರ್ತದೆ, ಇದರ ಪಾರ್ವತಿ ತೇರಿರ್ತದೆ, ಇದರ ಸುಬ್ರಹ್ಮಣ್ಯದಲ್ಲಿರ್ತದೆ, ಇದರ ಗಣೇಶನದಲ್ಲಿರ್ತದೆ. ಇಲ್ಲಿ ಶಿವನ ಪರಿವರ್ತನೆ ಏನಿದೆ ಆ ತೇರು ಪೂರ ಹಿಂದೆ ಆದೋನಿಯಲ್ಲಿ ಮಾಡಿದಾಗ ನಮ್ಮ ಮಂತ್ರಾಲಯದ ಸ್ವಾಮೀಜಿಗಳು ಒಂದು ಮಾತನ್ನ ಹೇಳಿದ್ರು, ಸ್ವಾಮಿ ಇದನ್ನು ಎಂತ ಹೋಗ್ತೀರ ಕರ್ನಾಟಕಕ್ಕೆ ಅಂದರು. ಎಲ್ಲಿ ಕೈ ಕೊಡ್ತಾರೋ ಅಲ್ಲೇ ಬಿಟ್ಟು ಹೊರಟೋಗ್ತೀನಿ, ಒಂದು ಸತ್ಯ ಅಲ್ಲಿ ತೊಗೊಂಡೋಗ್ತೀವಿ ಬಿಡಿ ಅಂತೇಳಿ. ಅಲ್ಲಿಂದ ಬರಬೇಕಾದ್ರೆ 3 ಲಕ್ಷ ಆಗಿತ್ತು. ಆ 3 ಲಕ್ಷದಲ್ಲಿ 2 ಮದುವೆಯನ್ನು ಮಾಡಿದೆ ನಾನು. ಈ ಏನಾದರೂ ನನ್ನ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನಂಗಿದ್ರೆ ಚಿನ್ನದ ಕವಚವನ್ನು ಮಾಡಬೇಕಾಗಿತ್ತು. ಅದು ನಂದಲ್ಲ, ಅದು ಲೋಕ ಕಲ್ಯಾಣಕ್ಕೆ. ಈ ಲೋಕ ಕಲ್ಯಾಣ ಮಾಡೋದಲ್ಲ ಅಷ್ಟೊಂದು ಸುಲಭ ಅಲ್ಲ, ಬಹಳ ಕ್ಷಮೆ ಬಿಡಬೇಕು. ಎಷ್ಟೇ ಕೋಟಿ ಹಣ ಇದು ಸಾಧ್ಯ ಆಗಲ್ಲ, ಆತ್ಮ ಇರಬೇಕು. ಇದಕ್ಕೆ ಕಾರಣ ನಮ್ಮ 2 ಪಾದಗಳ ನಮಗೆ ಕಂಬ.
ಈ ಎರಡು ಹಸ್ತಗಳೇ ನಮ್ಮ ರೆಕ್ಕೆಗಳು. ನಮ್ಮ ನೋಟವೇ ಮುಂದಿನ ದಾರಿ. ನಾವು ನುಡಿಯುವುದೇ ಧರ್ಮದ ಆತ್ಮದ ಅವಕಾಶ. ಇಲ್ಲಿ ಎಲ್ಲಕ್ಕಿಂತ ಒಳಗಡೆ ಒಂದು ಆತ್ಮದಲ್ಲಿ ಒಂದು ಲಿಂಗ, ಒಂದು ಕಡೆ ಉಸಿರು. ಅಂದರೆ ಶಿವ ಶಕ್ತಿ ಒಂದು ಹೆಣ್ಣಿನಲ್ಲೋದೆ, ಒಂದು ಗಂಡಿನಲ್ಲೋದೆ. ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ನಡೆದುಬಿಟ್ರೆ ಖಂಡಿತ ಧಾರ್ಮಿಕ ಆಗೋದ್ರಲ್ಲಿ ಯಾವ ಸಾಲಕ್ಕೂ ತಪ್ಪೇ ಇಲ್ಲ. ನಾನು ಮಾಡಿದೆ ಯಾರೇನು ಮಾಡೋಕ್ಕಾಗುತ್ತೆ? ಆ ಭಗವಂತನ ಒಂದು ಅಭಯ, ಅವನ ಕೃಪೆ ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆ ತಾಯಿ ನನಗೇನು ಒಳಗಡೆ ನುಡಿಸ್ತಾಳೋ ಅದನ್ನು ನಾನು ಯಾವುದೇ ಜಾಗ ಇರ್ಬೋದು, ಎಲ್ಲೇ ಇರ್ಬೋದು, ಅದನ್ನು ನುಡಿಯೋಕ್ಕೆ ಸದಾ ಕಲಿಯುವುದು. ಇವತ್ತು ಅಂಥ ಮಾಘ ಅಮಾವಾಸ್ಯೆಯನ್ನು ಮುಗಿದ ದಿನದಲ್ಲಿ ಇವತ್ತು ಹೋಳಿ ಹುಣ್ಣಿಮೆ. ಅಂದರೆ ಕಾನೂನ ಬಲಿಯಾಗಿ ಓಕಳಿಯನ್ನು ಚೆಲ್ಲಿ ಸಂಭ್ರಮವನ್ನು ಆಚರಣೆಯನ್ನು ಮಾಡೋ ದಿನ ಆ ಶಿವಪಾರ್ವತಿಯರು ಕೂಡ ನಾಟ್ಯವಾಡ್ತಾರಂತೆ ನೋಡಿ. ಇವತ್ತು ಅದನ್ನು ನೋಡಿಕೊಂಡು ಅಂಥ ಒಂದು ದಿನದಲ್ಲಿ ಶಿವನ ಒಂದು ಪರಿವರ್ತನೆ ಬ್ರಹ್ಮಸ್ತುವತಿಯರಾಗಿದೆ. ಅವರ ಅಭಯ ಸದಾಕಾಲ ನಿಮ್ಮ ತಲೆ ಮೇಲಿರಲಿ. ಅವರು ಪಟ್ಟಂತಕ್ಕಂಥ ಒಂದು ಗುರಿ ನಿಮ್ಮ ಸೋಲಿಗೆ ದಾರಿಯಾಗದಂತೆ ಬೆಳಕು ಮಾಡಿಕೊಡ್ಲಿ. ಇದು ನಿಮ್ಮ ಕ್ಷೇತ್ರ, ನಿಮ್ಮ ಸ್ವಾಮೀಜಿಗಳು. ನಾನು ಸದಾಕಾಲ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.